ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಬಂದಿದ್ದೀವಿ ಎಲ್ಲಿಗಂದರೆ ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ ಎಲ್ಲಿಗೆ ಅಂತ. ಆಲ್ರೆಡಿ ತುಂಬ ಜನ ಎಲ್ಲ ಬಂದು ಆಲ್ರೆಡಿ ಎಲ್ಲ ಗೇಟಲ್ಲೂ ನಿಂತಿದ್ದಾರೆ. ಇದು ನೋಡಿದ್ಮೇಲೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನೋಡಿ ಈಗ ತೋರಿಸ್ತೀನಿ. ಇವತ್ತು ನಾವು ಬಂದಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಯಾಕಂದರೆ ಇವತ್ತಿಲ್ಲಿ CCL ಮ್ಯಾಚ್ ಇದೆ. ಆದ್ದರಿಂದ ನಮ್ಮ ಕರ್ನಾಟಕದವರು, ಕರ್ನಾಟಕ ಬುಲ್ಡೇಜರ್ಸ್, ನಮ್ಮ ಕಿಚ್ಚನ ಪಡೆ ಒಂದು ಅಲ್ಲಿಂದ ನಮ್ಮ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಈಗ ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡಬೇಕು. ಹೋಗ್ತಾಯಿದ್ದೀವಿ. ಏನು ಕಷ್ಟ ಅಂದರೆ ಬೈಕ್ ಪಾರ್ಕ್ ಮಾಡೋಕ್ಕಿಲ್ಲಿ ಅಯ್ಯೋ ಆಗಲಿಲ್ಲ ಗುರು. ಬೈಕ್ ಪಾರ್ಕ್ ಮಾಡೋಕ್ಕೆ ಅರ್ಧ ಗಂಟೆ ತಗೊಂಡಿದ್ದೀವಿ. ಹಂಗೆ ಪಾರ್ಕ್ ಮಾಡಿ ಈಗ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೈಕ್ನ ಪಾರ್ಕ್ ಮಾಡಿ ಈಗ ಸ್ಟೇಡಿಯಂ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಬ್ಯಾಗ್ ಹೋಗ್ತಾ ಇದ್ದೀವಿ. ಗೇಟ್ 3, ನಮ್ಮ ಗೇಟ್ ಬಂದು ಗೇಟ್ 2. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಟಿಕೆಟ್ನ ಶೋ ಮಾಡಿ ಈಗ ಸ್ಟೇಡಿಯಂ ಒಳಗೆ ಹೋಗ್ತಾಯಿದ್ವಿ. ಬನ್ನಿ ಒಳಗೋಗೋಣ ಸ್ಟೇಡಿಯಮ್ಗೆ. ಫಸ್ಟ್ ಈಗ ಸ್ಟೇಡಿಯಂ ಗೇಟ್ ಒಳಗಿಂದ ಎಂಟ್ರಿ ಕೊಟ್ಟು ಸ್ಟೇಡಿಯಂ ಒಳಗೆ ಹೋಗ್ತಾ ಇದ್ದೀವಿ. ಔಟ್ಲುಕ್ ಸ್ಟೇಡಿಯಮ್ದೆಲ್ಲ ಟ್ರೈನಿಂಗ್ಗೆ ಇವಾಗ ಸ್ಟೇಡಿಯಮಿಗೆ ಬಂದ್ವಿ. ಸ್ಟೇಡಿಯಮ್ ಫುಲ್ ಆಗಿಲ್ಲ. ಯಾಕೆ ಫುಲ್ ಆಗಿಲ್ಲ ಅಂದರೆ ಕರ್ನಾಟಕ ಬುಲ್ಡೇಜರ್ಸ್ ಮ್ಯಾಚ್ ಇರೋದು ನೆಕ್ಸ್ಟ್ಗೆ. ಈಗ ನಡೀತಿರೋದು ಚೆನ್ನೈದು ಮತ್ತು ಅದ್ಯಾವುದು ಇಂಡಿಯನ್ ಟೀಮು ಸ್ಟಾರ್ಟ್ ಆಗಿಲ್ಲ. ಇದಾಗುತ್ತೆ ನೋಡ್ತಾ ಇದ್ದೀವಿ. ಅವರ ಟೀಮ್ನ ಮ್ಯಾಚ್ ಮುಗಿತು. ಈಗ ನಮ್ಮ ಪ್ಲೇಯರ್ಸ್ ಎಂಟ್ರಿ ಕೊಡ್ತಿದ್ದಾರೆ. ಈಗ ನನಗೆ ನಮ್ಮ ಕರ್ನಾಟಕ ಬುಲ್ಡೇಜರ್ಸ್ ಅವರ ಬ್ಯಾಟ್ಸ್ಮನ್ ಪಡೆ ಎಂಟ್ರಿ ಕೊಟ್ಟಿದೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು 50 ರನ್ ಹೊಡೆದಾಗ ನಮ್ಮ ಎಲ್ಲ ಸಂಭ್ರಮಿಸಿದ್ದು ಹೋಗಿ ನೋಡಿ. ಇನ್ನೂ ಖುಷಿ ಆಗುತ್ತೆ ಎಲ್ಲರಿಗೂ. ಯಾವುದೋ ಒಂದು 4 ಹೊಟ್ಟಿದ್ದು ಅಂದ್ಬಿಟ್ಟು ನನ್ನ ಮಕ್ಕಳು ಆಡಿದ್ರು ಒಸಿ ಎಲ್ಲ
ನಾವೇನು ಕಮ್ಮಿನ ನಾವು ಓಡಿಸಿದ್ದಕ್ಕೆ ಅವ್ರು ಕೂತಿದ್ದ ಪ್ಲೇಸ್ ಬಿಟ್ಟು ಹೋದವರು ಮತ್ತೆ ಮ್ಯಾಚ್ ಮುಗಿಯೋದಾಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಷ್ಟು ಬಗಲ್ ಮಾಡಿದ್ವಿ ನಾವು. ಫೈನಲಿ ನಮ್ಮ ಟೀಮ್ ಅವರು ಗೆದ್ದರು. ಹೇಗೆ ಗೆದ್ದರು ಅಂದರೆ ಮ್ಯಾಚ್ ರೋಚಕವಾಗಿತ್ತು. ತಮ್ಮಣ್ಣ ಅವ್ರು ಹೊಡಿತಿದ್ದಕ್ಕೆ ಹೊಡೆದು ಬಿಡ್ತಾರೆ ಅಂದ್ಕೊಂಡು, ಬಟ್ ನಮ್ಮ ಬೌಲಿಂಗ್ ಪಡೆ ಅಲ್ಲಿ ಗಂಟ ತಗೊಂಡು ಹೋಗಲಿಲ್ಲ. ಅವ್ರ ವಿಕೆಟ್ನ ಕಿತ್ತು ಗೆಲುವಿನ ಕಡೆ ನಡೆದರು. ನಮಗೂ ಇಲ್ಲಿ ತಮ್ಮಣ್ಣ ಹೊಡೆದಿಟ್ಟಿರೋದು ನೋಡಿ ಹೊಡೆದಾಕ್ಬಿಡ್ತಾನೆ ಅಂದ್ಕೊಂಡಿದ್ವಿ, ಬಟ್ ಆ ಥರ ಆಗಕ್ಕೆ ಬಿಡಲಿಲ್ಲ ನಮ್ಮವರು. ಫೈನಲಿ ಕನ್ನಡ ಪ್ರೋಟೋಕಾಲ್ಸರು ಮಾರಾದರು. ಈಗ ಅಲ್ಲಿಂದ ಹೊರಗೆ ಬಂದು ಮನೆಗೆ ಹೋಗೋ ಸಮಯ. ಗಂಟ್ಲಂತೂ ಫುಲ್ ಕಿರ್ಚಿ ಕಟ್ಕೊಂಡ್ಬಿಟ್ಟೈತೆ. ನನಗೆ ವಾಯ್ಸ್ ಕ್ರ್ಯಾಕ್ ಥರ ಬರ್ತಿದೆ. ಬನ್ನಿ ಈಗ ಹೊರಗೆ ಹೋಗೋಣ. ಫಸ್ಟ್ ಈಗ ಕೆಳಗೆ ಬರ್ತಾ ಇದ್ದೀನಿ. ಒಬ್ಬರು ಆಲ್ರೆಡಿ ಹೋಗ್ತಿದ್ದಾರೆ. ಪ್ರಾಕ್ಟೀಸ್ ಮಾಡೋಕ್ಕೇನು ನೆಟ್ ಪ್ರಾಕ್ಟೀಸ್ ಮಾಡೋಕ್ಕಿರೋ ಪ್ಲೇಸಸ್ ಇಲ್ಲ. 12 ಗಂಟೆ ನಾವು ಹೊರಗೆ ಬಂದಾಗ ಈಗ ಹೋಗ್ತಾ ಇದ್ವಿ. ನಮ್ಮ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ವೋ ಅಲ್ಲಿಗೆ ಹೋಗ್ಬೇಕು. ಗಾಡಿ ಏನಾಗಿದೆ ಅದು ಫಸ್ಟು ಗಾಡಿ ನೋಡೋಣ ಬನ್ನಿ ಎಲ್ಲರೂ. ಅಂತೂ ಮ್ಯಾಚ್ ಮುಗಿಸಿ ನಮ್ಮೂರಿಗೆ ಬಂದ್ವಿ, ಅಂದರೆ ಸಿಟಿ ರಾಮನಗರಕ್ಕೆ ಬಂದ್ವಿ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಇಲ್ಲಿ ತನಕ ಎಲ್ಲ ಖುಷಿಯಾಗಿರಿ, ಕನ್ನಡ ಆಗ್ತಾಯಿರಿ. ಲವ್ ಯು ಆಲ್, ಟೇಕ್ ಕೇರ್.